ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋಗಿದ್ದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಆಗ್ತದೆ. ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ. ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವರಿಗೆ ಕಾಂಪನ್ಸೇಷನ್ ಕೊಡೋದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿರೋ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಈಗ ತಾವೇನು DPR ಪತ್ರ ಅದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದ್ರಿಂದ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ. ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ, ಮುಗಿಯುತ್ತೆ. ಏನೇನು ಕ್ರಮಗಳು ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿ. ಕೋರ್ಟ್ ಕೂಡ ವರದಿ ಕೇಳಿದೆ. ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭಾಳ ತುರ್ತಾಗಿ ಒಂದು ಸಭೆ ಆಯಿತು. ಅದರ ಬಗ್ಗೆ ನಾನು ಇವತ್ತು ಊರಿನಿಂದ ಬಂದೆ. ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ. ನಾನು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂತೇಳಿ ನನಗೆ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಗೊತ್ತಿಲ್ಲ. ನಾನು ಇವತ್ತು ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈ ವಿಚಾರವನ್ನು? ಹೈಕಮಾಂಡ್ ನಾವೆಲ್ಲ ಎಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ. ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ. ಸರ್, CM ಹೇಳಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಗಳು ನನಗೂ ಸಂಬಂಧ ಇಲ್ಲ. ಅಂದರೆ ವಿಧಾನಸೌಧದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ರೀತಿಯಾದಂಥ ಘಟನೆ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರ್ತಕ್ಕಂಥ ಘಟನೆ. ಮತ್ತು ಇದು ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನುವಂಥದ್ದು ಹೇಳ್ತಾರೆ. ಅಲ್ಲ, ಅದು ಸತ್ಯ ಅಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಏನು ಸಂಬಂಧ? ಅವರು ತಪ್ಪು ಮಾಡಿದ್ದಾರೆ, ಪರವಾನಗಿ ತೊಗೊಂಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು, ಅದು ಸರ್ಕಾರ ಕಮ್ಸಿಟ್ಟು ಪಿಕ್ಚರ್. ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರದ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ, ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು BJP ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾಗಿ. ಮತ್ತು ನಾಳೆ ಕೋರ್ಟ್ ಕೂಡ ವಿಚಾರಣೆ ಮಾಡುವಂಥ ಸಂದರ್ಭ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸೋದು ಅಗತ್ಯವಿದೆ ಪರಿಗಣಿಸ್ತಾರೆ. ಅಂದರೆ ಮುಖ್ಯಮಂತ್ರಿಗಳು ತಕ್ಷಣ ಆಸ್ಪತ್ರೆಗೆ ಹೋಗಿದ್ದರು. ಉಪಮುಖ್ಯಮಂತ್ರಿಗಳು ಸಾವು ನಡೆದಂಥ ಸ್ಥಳಗಳಿಗೆ ಹೋಗಿ ಭಾವೋದ್ರೇಕದಲ್ಲೂ ಸಹಿತ ಭಾವನಾತ್ಮಕವಾಗಿಯೂ ಸ್ಪಂದಿಸಿದರು. ನಂತರ ಏನು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಏನೇನು ಕೆಲಸ ಮಾಡಬೇಕಾಗಿತ್ತು ಸರ್ಕಾರ ಆಗ್ತದೆ. ಅದಾದಮೇಲೆ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ನಾವು ತನಿಖೆ ಆಗಬೇಕು ಅಂಥೇಳಿ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ತನಿಖಾ ಸಮಿತಿಯನ್ನು ನೇಮಿಸಿದ್ವಿ. ಅದಾದಮೇಲೆ ಪೊಲೀಸ್ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅಂತೇಳಿ ನಮಗೆ ಪ್ರಾಥಮಿಕ ವರದಿಗಳು ಬಂದವು. ಅದರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡಿದ್ದೇವೆ. ನಂತರ ಅವರಿಗೆ ಕಾಂಪನ್ಸೇಷನ್ ಕೊಡೋದ್ರ ಬಗ್ಗೆ ಹ್ಯೂಮನ್ ರೈಟ್ನವರು ಏನು ಪ್ರಸ್ತಾಪ ಮಾಡಿದರು ಅದಕ್ಕೆ ತಕ್ಷಣ ಸ್ಪಂದಿಸುವಂಥದ್ದು ಇವೆಲ್ಲವುಗಳು ಏನು ಸರ್ಕಾರವಾಗಿ ಕ್ರಮ ತೆಗೆದುಕೊಳ್ಬೇಕಾಗಿರೋ ಕ್ರಮವನ್ನು ತೆಗೆದುಕೊಂಡಿದ್ದೇವೆ. ಈಗ ತಾವೇನು DPR ಪತ್ರ ಅದನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಈಗಾಗಲೇ ತನಿಖೆಗೆ ನಾವು ನಿರ್ದೇಶನ ನೀಡಿರೋದ್ರಿಂದ ಮಂತ್ರಿಗಳಾದ ನಾವು ಮಾತನಾಡೋದು ಸೂಕ್ತ ಅಲ್ಲ. ಆದ್ದರಿಂದ ನಾನು ಆ ವಿಚಾರಕ್ಕೆ ಹೋಗೋದಿಲ್ಲ. ಆದರೆ ತನಿಖೆ ಬೇಗ ಪ್ರಾರಂಭ ಆಗುತ್ತೆ, ಮುಗಿಯುತ್ತೆ. ಏನೇನು ಕ್ರಮಗಳು ಆಗಬೇಕು ಆ ಕ್ರಮಗಳನ್ನು ನಾವು ತೆಗೆದುಕೊಳ್ಳಿ. ಕೋರ್ಟ್ ಕೂಡ
ಕೋರ್ಟ್ ಕೂಡ ವರದಿ ಕೇಳಿದೆ. ಹ್ಮ್. ನಾಳೆ ಒಳಗಾಗಿ ಕೋರ್ಟ್ಗೆ ನಾವು ವರದಿಯನ್ನು ಸಲ್ಲಿಕೆ ಮಾಡ್ತೀವಿ. ನಿನ್ನೆ ಮುಖ್ಯಮಂತ್ರಿಗಳ ಮನೆಯಲ್ಲಿ ಭಾಳ ತುರ್ತಾಗಿ ಒಂದು ಸಭೆ ಆಯಿತು, ಅದರ ಬಗ್ಗೆ ಇಲ್ಲ, ನಾನು ಇವತ್ತು ಊರಿನಿಂದ ಬಂದೆ. ನಿನ್ನೆ ನಿಮ್ಮ ಪತ್ರಿಕೆಯಲ್ಲೇ ನೋಡಿದೆ ನಾನು. ಹ್ಮ್. ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು, ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಸಭೆ ಕಾರ್ಯದರ್ಶಿ. ಮಾಡಿದ್ದಾರೆ ಅಂತೇಳಿ. ಹ್ಮ್. ನನಗೆ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಗೊತ್ತಿಲ್ಲ. ನಾನು ಇವತ್ತು ಸರ್, ಹೈಕಮಾಂಡ್ ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಈ ವಿಚಾರವನ್ನು? ಹೈಕಮಾಂಡ್ ನಾವೇನು ಇಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದೀವಿ, ಹ್ಮ್. ಅದಕ್ಕೆ ಹೈಕಮಾಂಡ್ಗೆ ನಾವು ನಮ್ಮ ವರದಿಯನ್ನು ಕಳಿಸ್ತೀವಿ. ಸರ್, CM ಹೇಳಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಘಟನೆಗಳು ನನಗೂ ಸಂಬಂಧ ಇಲ್ಲ. ಅಂದರೆ ವಿಧಾನಸೌಧದಲ್ಲಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಕೂಡ ವಿಧಾನಸೌಧದಲ್ಲಿ ಯಾವ ರೀತಿಯಾದಂಥ ಘಟನೆ ಆಗಿಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗಿರ್ತಕ್ಕಂಥ ಘಟನೆ. ಮತ್ತು ಇದು ಸರ್ಕಾರವನ್ನು ದೂಷಣೆ ಮಾಡಬೇಡಿ ಅನ್ನೋಂಥದ್ದು ಹೇಳ್ತಾರೆ. ಅಲ್ಲ, ಅದು ಸತ್ಯ ಅಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಿರ್ತಕ್ಕಂಥ ಆ ಘಟನೆಗಳು ಅಥವಾ ಆ ಕಾರ್ಯಕ್ರಮ ಸರ್ಕಾರಕ್ಕೆ ಸಂಬಂಧ ಇಲ್ಲ. ಸರ್ಕಾರಕ್ಕೆ ಏನು ಸಂಬಂಧ? ಅವರು ತಪ್ಪು ಮಾಡಿದ್ದಾರೆ, ಪರವಾನಗಿ ತೊಗೊಂಡಿಲ್ಲ, ಅವ್ರ ಮೇಲೆ ಕ್ರಮ ತಗೋಬೇಕು, ಅದು ಸರ್ಕಾರ ಕಮ್ಸ್ ಇಂಟು ಪಿಕ್ಚರ್. ಆದರೆ ಆ ಕಾರ್ಯಕ್ರಮಕ್ಕೆ ಅಲ್ಲಿ ಆದ ಘಟನೆಗಳು ಸರ್ಕಾರದ ಜೊತೆಗೆ ನೀವೇನನ್ನು ಕೂಡಿಸ್ತೀರಲ್ಲ, ಯಾರು ಕೂಡಿಸ್ತಾರೆ ಅಥವಾ ವಿರೋಧ ಪಕ್ಷದವರು BJP ಅವರು ಏನು ಕೂಡಿಸ್ತಾರೆ ಆ ರೀತಿ ಕೂಡಿಸೋದು ಸಹಿತ ಸೂಕ್ತವಾಗಿ. ಮತ್ತು ನಾಳೆ ಕೋರ್ಟ್ ಕೂಡ ವಿಚಾರಣೆ ಮಾಡೋಂಥ ಸಂದರ್ಭ ಕೋರ್ಟ್ ಏನೇನು ಗಂಭೀರವಾಗಿ ಪರಿಗಣಿಸೋದು ಅಗತ್ಯವಿದೆ ಪರಿಗಣಿಸ್ತಾರೆ.